ಭಾರತದ ಕಬಡ್ಡಿ ವರ್ಲ್ಡ್ ಕಪ್ ಗೆದ್ದಿರುವಂಥ ವುಮೆನ್ಸ್ ಟೀಮ್ನ ಕ್ಯಾಪ್ಟನ್ ಮಮತಾ ಪೂಜಾರಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಕೇಳೋಣ ಮಮತಾ ಅವರು ಯಾವ ರೀತಿ ಫೀಲ್ ಮಾಡ್ತಾ ಇದ್ದಾರೆ ಮತ್ತು ಹೇಗೆ ಅನಿಸ್ತಾ ಇದೆ ಅಂತ. ಮಮತಾ ಅವರೇ, ಕಂಗ್ರ್ಯಾಚುಲೇಷನ್. ನಿಮ್ಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ? ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಕಂಗ್ರಾಟ್ಸ್ ಹೇಳೋದಕ್ಕೆ. ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ವುಮೆನ್ ವರ್ಲ್ಡ್ ಕಪ್ಪಲ್ಲಿ ಗೋಲ್ಡ್ ತೊಗೊಂಬಂದಿದ್ದೀವಿ, ಭಾರತಕ್ಕೆ ಗೋಲ್ಡ್ ತೊಗೊಂಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಸೊ ನಿಮ್ಮಲ್ಲಿ ಒಟ್ಟಾರೆಯಾಗಿ ನೋಡ್ಬೇಕಾದ್ರೆ ಈಗ ಟೀಮು ಇಡೀ 11 ಜನ ಟೀಮ್ ಕಂಟ್ರೋಲ್ ಮಾಡಿದ್ದಾರೆ. ಸೊ ನಿಮ್ಮಲ್ಲಿ ಕ್ಯಾಪ್ಟನ್ ಆಗಿ ಹೇಗೆ ಕಂಟ್ರೋಲ್ ಮಾಡಿದ್ರೆ ಮತ್ತು ಐಡಿಯಾ ಏನು, ಪ್ರತಿ ಒಂದು ಟೀಮ್ಗೂ ಚೇಂಜ್ ಮಾಡಬೇಕು, ಯಾವ ರೀತಿ ಯೋಜನೆಯನ್ನು ರೂಪಿಸಿದ್ರು? ನಾವು ಟೀಮಲ್ಲಿ ಫಸ್ಟಿಗೆ ನಮಗೆ ಕೋಚಸ್ ಹೇಳ್ತಾರೆ ಯಾವ ರೀತಿ ಟೀಮನ್ನು ಆಟ ಆಡಿಸ್ಬೇಕು, ಯಾವ ಸಿಚುವೇಶನಲ್ಲಿ ಹೆಂಗೆ ಆಟ ಆಡಿಸ್ಬೇಕು ಅಂತ. ಆಮೇಲೆ ಯಾಕಂದರೆ ಕೋಚಸ್ ಖಾಲಿ ಟೈಮ್ ಔಟ್ ತೊಗೊಂಡು ಮಾತಾಡ್ಬೋದು, ಕೋರ್ಟ್ ಒಳಗಡೆ ಮಾತಾಡೋಕ್ಕಾಗಲ್ಲ. ಕೋರ್ಟ್ ಒಳಗಡೆ ಕ್ಯಾಪ್ಟನ್ ಮಾತಾಡ್ಬೋದು. ಅದೇ ರೀತಿ ನನಗೆ ಆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರು, ಯಾವ ರೀತಿ ಆಡಬೇಕು, ಯಾವ ಟೈಮಲ್ಲಿ ಯಾರು ರೈಡರ್ಸನ್ನು ಕಳಿಸ್ಬೇಕು ಅಪೋಸಿಟ್ ಟೀಮ್ಗೆ. ಇದನ್ನೆಲ್ಲ ನಾನು ಮೊದಲೇ ಪ್ರಿಪೇರ್ ಆಗಿದ್ದೆ, ಯಾವ ರೀತಿ ಆಡಿಸ್ಬೇಕು ಟೀಮ್ನ ಅಂತ. ಅಂದರೆ ಲಾಸ್ಟ್ ತನಕ ಅದು ನಾನು ಸಕ್ಸಸ್ ಆದೆ. ಅದರಲ್ಲಿ ನನ್ನದಾಗೋಷ್ಟು ನಾನು ಟ್ರೈ ಮಾಡಿದೆ ಯಾವ ರೀತಿ ಕ್ಯಾಪ್ಟನ್ ನಿಭಾಯಿಸಬೇಕು ಅಂತ. ಆಮೇಲೆ ಗೋಲ್ಡ್ ಬಂತು, ಅದರಿಂದ ನನಗೂ ಖುಷಿ ಆಯಿತು ಆ್ಯಸ್ ಎ ಕ್ಯಾಪ್ಟನ್. ಕ್ರಿಕೆಟ್ಗೆ ಕಂಪೇರ್ ಮಾಡಿದ್ರೆ ನಿಮ್ಮ ನಡೆದಂಥ ಫೈನಲ್ ಮ್ಯಾಚಲ್ಲಿ ಲಾಠಿ ಚಾರ್ಜ್ ಸಹ ಆಯಿತು, ಜನ ಸಿಕ್ಕಾಪಟ್ಟೆ ಬಂದಿದ್ದರು. ಸೊ ಇದೆಲ್ಲ ನೋಡ್ತಾ ಇದ್ದರೆ ನಿಮಗೆ ಈ ಕಬಡ್ಡಿ ಗೌರ್ಮೆಂಟಿನ ಸಪೋರ್ಟ್ ಇವೆಲ್ಲ ನೋಡಿದ್ರೆ ಹೇಗೆ ಫೀಲ್ ಆಗ್ತಾ ಇದೆ? ತುಂಬ ಖುಷಿ ಆಗ್ತದೆ. ಕಬಡ್ಡಿಗೆ ಇಷ್ಟು ಸಪೋರ್ಟ್ ಸಿಗ್ತಾ ಇದೆ, ಮೊದಲು ಸಿಗ್ತಾ ಇರಲಿಲ್ಲ ಯಾರಿಗೂ. ಇವಾಗ ಕಬಡ್ಡಿ ತುಂಬ ಇಂಪ್ರೂವ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಸಪೋರ್ಟು ಕೊಡ್ತಾ ಇದ್ದಾರೆ. ತುಂಬ ಖುಷಿ ಅನ್ನಿಸ್ತಾ ಇದೆ. ಇವಾಗ ನಾವು ಏರ್ಪೋರ್ಟಲ್ಲಿ ಇವಾಗಷ್ಟೇ ನಾನು ಬ್ಯಾಂಗ್ಳೂರಿಗೆ ಬಂದಾಗ ಏರ್ಪೋರ್ಟಿಗೆ ರಿಸೀವ್ ಮಾಡಿ ಬಂದಿದ್ದರು ಕರ್ನಾಟಕ ಅಸೋಸಿಯೇಷನ್ ಅವರು. ಆಮೇಲೆ ಸದಾನಂದ ಗೌಡ 50,000 ಕ್ಯಾಶ್ ಅಸೋಸಿಯೇಷನ್ ತರಫ್ಸೆ ಅಲ್ಲೇ ಕ್ಯಾಶ್ ಕೊಟ್ಟು ನನಗೆ. ಈ ರೀತಿ ಸಪೋರ್ಟ್ ಮಾಡ್ತಾ ಇದ್ದರೆ ಗ್ರಾಮೀಣ ಪ್ರದೇಶದಿಂದನೂ ಎಲ್ಲ ಕಡೆಯಿಂದನೂ ಪ್ಲೇಯರ್ಸ್ ಮೇಲೆ ಬರ್ತಾರೆ. ಇಂಡಿಯಾ ಗೋಲ್ಡ್ ತೊಗೊಂಬರೋಕ್ಕೆ ಎಲ್ಲ ಕಡೆಯಿಂದನೂ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ನೀವು ಒಬ್ಬ ಹುಡುಗಿಯಾಗಿ ಹುಡುಗರು ಗೇಮ್ ಆಡಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ, ನೀವು ಎಲ್ಲೆಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ, ಈ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಿಮಗೆಲ್ಲ ಹೆಲ್ಪ್ ಮಾಡಿದಂಥ ಕೋಚಸ್ಗಳು ಯಾರು ನಿಮ್ಗೆ ತುಂಬ ನೆನಪು ಬರ್ತಾರೆ ಟಕ್ ಅಂತ ಈಗ ನೆನಪು ಮಾಡ್ಕೊಂಡು? ತುಂಬ ಜನ ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನೊಬ್ಬಳಿಂದನೇ ಏನೂ ಆಗಲ್ಲ. ನಾನು ಆಟನ ತೋರಿಸ್ಬೋದು, ನಾನು ಪ್ರಯತ್ನ ಪಡ್ಬೋದು. ಫಸ್ಟ್ ಆಫ್ ಆಲ್ ನನ್ನ ಪೇರೆಂಟ್ಸ್ ಮನೆಯಿಂದ ಹೊರಗಡೆ ಕಳಿಸಿದ್ರು. ಆ ಹುಡುಗರ ಆಟ ಅಂತ ಸ್ಟಾರ್ಟಿಂಗಲ್ಲಿ ತುಂಬ ಪ್ರಾಬ್ಲಮ್ ಇತ್ತು. ಈ ಕಬಡ್ಡಿ ಹುಡುಗರ ಆಟ ಯಾಕೆ ಆಡ್ತೀರಾ ಹಂಗೆ ಹಿಂಗೆ ಅಂತ ಅಂದ್ರೂ ಪೇರೆಂಟ್ಸ್ ನಂಗೆ ತುಂಬ ಎನ್ಕರೇಜ್ ಮಾಡಿದರು. ಅಲ್ಲಿಂದ ನಾನು ಮುನಿಯಾಲ್ ಕಾಲೇಜ್ ನಮ್ಮ ಕಾರ್ಕಳದಲ್ಲಿ, ಅಲ್ಲಿ ರಾಮಕೃಷ್ಣ ಹೆಗಡೆ, ರಮೇಶ್ ಸುವರ್ಣ, ಅಲ್ಲಿಂದ ಉಡುಪಿ ಅಸೋಸಿಯೇಷನ್ ಅವರು ರಾಜೇಂದ್ರ ಸುವರ್ಣ, ಸುದರ್ಶನ್ ಸರ್ ಅವರೆಲ್ಲ ಸಪೋರ್ಟ್ ಮಾಡಿದರು. ಅಲ್ಲಿಂದ ಮ್ಯಾಂಗ್ಳೂರಿಗೆ ಬಂದೆ. ಮ್ಯಾಂಗ್ಳೂರು ಅಸೋಸಿಯೇಷನ್ ಅವರು, ನನ್ನ ಕಾಲೇಜ್ PD ಪುರುಷೋತ್ತಮ್ PD ಅವರು ಚೆನ್ನಾಗಿ ಸಪೋರ್ಟ್ ಮಾಡಿದರು. ಆಮೇಲೆ ನಾನು ಕರ್ನಾಟಕ ಸ್ಟೇಟಿಂದ ಸೆಲೆಕ್ಷನ್ ಆದೆ. ಕರ್ನಾಟಕ ಸ್ಟೇಟಿಂದ ಪೂರ ಅಸೋಸಿಯೇಷನ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಇವಾಗಲೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. 2006 ನಾನು ರೈಲ್ವೆ ಜಾಯ್ನ್ ಆದೆ. ಅಲ್ಲೂ ಚೆನ್ನಾಗಿ ಸಪೋರ್ಟ್ ಸಿಗ್ತಾ ಇದೆ, ಚೆನ್ನಾಗಿ ಕೋಚಸ್ ಸಿಕ್ಕಿದ್ರು. ಆಮೇಲೆ ಕ್ಯಾಂಪಲ್ಲೆಲ್ಲ ಬೇರೆ ಬೇರೆ ಕೋಚ್ಗಳು ಚೇಂಜಸ್ ಆಗ್ತಾ ಇರ್ತಾರೆ. ಆ ಕೋಚ್ಗಳು ಡಿಫ್ರೆಂಟ್ ಕೋಚಿಂಗ್ ನಮಗೆ ಒಂದೊಂದು ಕಡೆ ಯೂಸ್ ಆಗುತ್ತೆ. ಅದೇ ತುಂಬ ಚೆನ್ನಾಗಿ ಹೆಲ್ಪ್ ಆಯಿತು ನನಗೆ. ನೀವು ಕಬಡ್ಡಿ ಕ್ಯಾಪ್ಟನ್ ಆಗಿದ್ದೀರಾ, ನೀವು ಒಂದು ದೈತ್ಯ ಆಟ